ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿಗಳೇ, ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ವಿವಿಧ ಕಡೆಯಿಂದ ಆಗಮಿಸಿರ್ತಕ್ಕಂಥ ವಿವಾಹ ಆಕಾಂಕ್ಷಿತರಿಗೆ ಮನುಷ್ಯ ಸಂಘಜೀವಿ ಅಂತ ಕರೀತಾರೆ. ಅವನಿಗೆ ಯಾವಾಗಲೂ ಒಬ್ಬರ ನೆರವು ಇರಬೇಕು. ಅದು ಪ್ರಕೃತಿ ನಿಯಮ. ಆ ಪ್ರಕೃತಿ ನಿಯಮಕ್ಕೆ ಅನುಸಾರವಾಗಿ ಒಂದು ಗಂಟೆಗೆ ಒಂದು ಹೆಣ್ಣು ಅಂತ ಒಂದು ನಿರ್ಧಾರ ಆಗಿರುತ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ವಿವಾಹ ಆಗದೇ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇಂತಹ ಒಂದು ಸಮಾರಂಭಗಳು ಬಹಳ ಅತ್ಯಂತ ಅವಶ್ಯಕ ಇದೆ. ನಾವೇನೆ ಹುಡುಕಣಕ್ಕಾಗಲ್ಲ. ನಮ್ಮ ನಟರಾಜರು ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕಳೆದ 3-4 ವರ್ಷಗಳಿಂದ ಇದು ಬಹಳ ಸಣ್ಣದಾಗಿ ಪ್ರಾರಂಭ ಆಗಿ ಇವತ್ತು ನೂರಾರು ಜನ ಸೇರುವ ರೀತಿಯಲ್ಲಿ ಆಗಿದೆ. ಆದರೆ ಒಂದು ಬೇಜಾರಿನ ಸಂಗತಿ ಅಂದ್ರೆ ವಧುಗಳ ಸಂಖ್ಯೆಗಿಂತ ವರರ ಸಂಖ್ಯೆ ಜಾಸ್ತಿ ಇರ್ತಾ ಇದ್ದಾರೆ. ವಧುಗಳು ಯಾಕೆ ಬರೋಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಮ್ಮೊಂದು ಸಲಹೆ ಇದೆ ಅಷ್ಟೇ ನಮ್ಮ ನಟರಾಜಿಗೆ. ಮುಂದಿನ ದಿನಗಳಲ್ಲಿ ಕೇವಲ ವಿವಾಹ ಆಕಾಂಕ್ಷಿತರ ವಧುಗಳನ್ನು ಮಾತ್ರ ಕರೆಸಿ ಅವರ ಕೈಯಿಂದ ಎಲ್ಲರಿಗೂ ನಿಮ್ಮ ಡೀಟೇಲ್ಸ್ ಪೂರ್ತಿ ಇದೆ. ಅದಕ್ಕೆ ತಕ್ಕ ಆಗಿರ್ತಕ್ಕಂಥ ಒಂದು ಜೋಡಿಯನ್ನ ಮಾಡಿ ಅವರ ಇಬ್ಬರ ಒಂದು ಒಪ್ಪಿಗೆಯನ್ನ ಪಡೆದು ವಿವಾಹವನ್ನು ಮಾಡಿದ್ರೆ ಅದು ಹೆಚ್ಚು ಫಲಕಾರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರವಾಗಿ ನಮ್ಮೆಲ್ಲ ಡೀಟೇಲ್ಸ್ ಇದೆ. ಒಂದ್ಸರಿ ಬರೀ ಹೆಂಗಸರಿ ಮದುವೆಗೆ ಆಕಾಂಕ್ಷೆ ಇರ್ತಕ್ಕಂಥ ವಧುಗಳನ್ನು ಮಾತ್ರ ಕರೆಸೋದು. ಅವ್ರಿಗೆ ಸಂಪೂರ್ಣ ವಿವರ ಇರುತ್ತೆ. ಅವ್ರಿಗೆ ಎಂತ ವರ ಬೇಕು, ಅವರ ಒಂದು ಯೋಗ್ಯತೆ ಏನು, ಅವರ ವಯಸ್ಸೇನು, ಅವರ ವಯಸ್ಸಿಗೆ ತಕ್ಕಂತಹ ಅವ್ರಿಗೆ ತೋರಿಸೋದು. ಅವರಿಗೆ ನಮ್ಮ ನಿನಗೆ ಸರಿಯಾಗ್ತಕ್ಕಂಥ ಇಂಥ ಒಂದು ವರ ಇದೆ, ಇದು ನಿನಗೆ ಇಷ್ಟ ಇದ್ರೆ ನಾವು ಅವತ್ತು ಮಾತಾಡ್ತೀವಿ. ಫೋಟೋ ಇರುತ್ತೆ, ಡೀಟೇಲ್ಸ್ ಇರುತ್ತೆ, ಎಲ್ಲವೂ ಇರುತ್ತೆ. ಆಕೆ ಒಪ್ಪಿದ್ರೆ ಇನ್ನೊಂದ್ಸರಿ ಇಬ್ಬರನ್ನೂ ಕರೆಸಿ ಒಂದು ಮುಖಾಮುಖಿಯಾಗಿ ಮಾತಾಡ್ಕೊಂಡು ಅವಾಗ ಅದು ಹೆಚ್ಚು ಯಶಸ್ವಿ ಆಗುತ್ತೆ ಅಂತ ನನ್ನ ಒಂದು ಭಾವನೆ. ಸರಿ ಅಷ್ಟೇ. ಅದನ್ನು ಒಂದ್ಸರಿ ಯಾಕೆ ಪ್ರಯತ್ನ ಮಾಡಬಾರ್ದು? ಈಗ ಇವತ್ತು ನಾವು ಸಂಖ್ಯೆಯನ್ನು ನೋಡಿದ್ರೆ ವಧುಗಳ ಸಂಖ್ಯೆ ತುಂಬಾ ಕಡಿಮೆ ಇದ್ದಾರೆ. ವರರ ಸಂಖ್ಯೆ ತುಂಬಾ ಜಾಸ್ತಿ ಇದೆ. ಆ ಒಂದು ಗ್ಯಾಪ್ ಅನ್ನ ಕಡಿಮೆ ಮಾಡಬೇಕಾದ್ರೆ ಕೆಲವು ಈ ರೀತಿಯ ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ನಮ್ಮ ಅಜ್ಜ ಒಬ್ಬರು ಹೇಳ್ತಿದ್ರು, ಜಗಳ ಮಾಡೋಕ್ಕಾಗ ಒಬ್ಬ ಗಂಡ ಇರ್ಬೇಕು, ಹೆಂಡತಿ ಇರ್ಬೇಕು. ಯಾಕಂದ್ರೆ ಜಗಳ ಅವ್ರಿಗೆ ಚೆನ್ನಾಗಿ ಮಾತಾಡ್ತಾರೆ. ಬೇಗ ಜಗಳ ಮಾತ್ರ ಅವ್ರು ಮುಗಿಸ್ಕೊಳ್ತಾರೆ. ಗಂಡ ಹೆಂಡತಿ ಜಗಳ ಇದ್ರೆ ಅದು ಪ್ರೀತಿ ಜಾಸ್ತಿ ಇದೆ. ಹೀಗಾಗಿ ಪ್ರತಿಯೊಬ್ಬರಿಗೂ ಸಹ, ಪ್ರತಿಯೊಬ್ಬ ಪುರುಷನಿಗೂ ಒಬ್ಬ ಮಹಿಳೆಯ ಅವಶ್ಯಕತೆ ಇದೆ. ಪ್ರತಿಯೊಬ್ಬ ಮಹಿಳೆಗೂ ಒಬ್ಬ ಪುರುಷನ ಆಶ್ರಯ ಬೇಕೇ ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಈ ವಧುವರರ ಒಂದು ಸಂಗಮ ಇದೆಯಲ್ಲ, ಅದು ಯಶಸ್ವಿಯಾಗಬೇಕಾದ್ರೆ ಹೊಸ ಹೊಸ ಆಲೋಚನೆಗಳನ್ನು ಮಾಡಬೇಕು, ಹೊಸ ಪ್ರಯತ್ನಗಳನ್ನು ಮಾಡಬೇಕು, ಹೊಸದಾಗಿ ಆಕರ್ಷಣೆಯನ್ನ ನಾವು ಇಲ್ಲಿ ಮಾಡಬೇಕು. ನಾನು ನಟರಾಜ್ ಅವ್ರಿಗೆ ಹೇಳಿದೆ, ಆಗ ತೀರಾ ಮದುವೆ ಆಗೋದಕ್ಕೆ ಒಪ್ಪಿಕೊಂಡು ಮದುವೆ ಮಾಡ್ಕೊಳ್ಳೋದಕ್ಕೆ ಕೂಡ ಶಕ್ತಿ ಇದೆ ಅಂತಕ್ಕಂಥವರಿಗೆ ನಾವು ಉಚಿತವಾಗಿ ಒಂದು ವಿವಾಹವನ್ನೇ ನಾವು ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ಒಪ್ಪಿಕೊಂಡಿದ್ದು. ಬೇಕಾದಷ್ಟು ಜನ ಸಿಗ್ತಾರೆ. ಉಚಿತ ವಿವಾಹವನ್ನು ಸಹ ಏರ್ಪಡಿಸ್ಬೋದು. ಸಾರ್ವಜನಿಕವಾಗಿ ಒಂದು ಸಾರ್ವಜನಿಕ ಒಂದು ವಿವಾಹವನ್ನು ಸಹ ಮಾಡಬಹುದು. ಹೀಗೆ ಹಲವಾರು ಕಾರ್ಯಕ್ರಮಗಳಿವೆ. ಇದು ಮೊದಲನೇ ಪ್ರಯತ್ನ. ಪಾಪ ನಮ್ಮ ನಟರಾಜ್ ಒಬ್ಬರೇ ಆಗಿದ್ದಾರೆ. ಅವರ ಜೊತೆಗಿರ್ತಕ್ಕಂಥವ್ರು ಬಹಳ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಆದರೆ ಇದ್ರ ಬಗ್ಗೆ ಹೊಸದಾಗಿ ನಾವು ಆಲೋಚನೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಹೆಚ್ಚು ಫಲಪ್ರದವಾಗಬೇಕು. ಸುಮ್ಮನೆ ನಾವು ಇಷ್ಟ ಜನ ಸೇರಿಸಿದ್ರೆ ನಾವು ಒಂದು ಅಪ್ಲಿಕೇಶನ್ ತಗೊಂಡ್ರೆ ಒಂದು 4 ಫೈಲ್ ಇಷ್ಟಪ್ಪ ಫೈಲ್ ಮಾಡ್ಕೊಂಡ್ರೆ ಅಂತಂದ್ರೆ ಏನು ಉಪಯೋಗ ಇಲ್ಲ. ಅದರಿಂದ
ಎಲ್ಲರಿಗೂ ಸಮಾಧಾನ ಆಗುತ್ತೆ. ಪರವಾಗಿಲ್ಲಪ್ಪ, ನಾವು ಇಂಥ ಕಡೆ ಹೋದ್ರೆ ನಮಗೊಂದು ಹೆಣ್ಣು ಸಿಗುತ್ತೆ, ಇಂಥ ಕಡೆ ಹೋದ್ರೆ ಒಂದು ಗಂಡು ಸಿಗುತ್ತೆ ಅಂತಕ್ಕಂತಹ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅವಾಗ ಎಲ್ಲರೂ. ಪರವಾಗಿಲ್ಲ, ನಾವು ಅವಾಗ ಬೇರೆಯವರು ಹೇಳ್ತಾರೆ ಅವರು, ನೋಡಿ ನಾನು ಇಂಥ ಕಡೆ ಹೋದೆ, ನನಗೆ ಮದುವೆ ಆಯಿತು, ನೀವು ನಿಮ್ಮ ಮಗಳನ್ನ ಮಗನ್ನ ಆ ಥರ ಈ ಥರ ಇದ್ರೆ ಬೇಕಾದ್ರೆ ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿ, ತುಂಬ ಒಳ್ಳೇದಾಗುತ್ತೆ ಅಂತ ಅದು ಒಂದು ರೀತಿಯ ಪ್ರಚಾರ ಆಗುತ್ತೆ. ಅದು ನಾವೇನು ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡೋದು ಬೇಡ, ಪೇಪರ್ ಹಾಕೋದು ಬೇಡ, ಏನು ಬೇಡ, ತಾನಾಗೇನೆ ಅಡ್ವರ್ಟೈಸ್ಮೆಂಟ್ ಆಗುತ್ತೆ. ಅವರೇ ಕೇಳ್ತಾರೆ ಯಾವ ಮತ್ತೆ ಯಾವ ಮಾಡ್ತೇವೆ ಅಂತ. ಹೀಗೆ ಹೊಸ ಹೊಸದಾಗಿ ನಾವು ಆಲೋಚನೆ ಮಾಡೋಣ, ಹೆಚ್ಚು ಹೆಚ್ಚು ಜನರಿಗೆ ಇದರಿಂದ ಅನುಕೂಲ ಆಗಲಿ. ಮುಂದಿನ ದಿನಗಳಲ್ಲಿ ನಾವು ಒಂದು ಉಚಿತ ವಿವಾಹವನ್ನು ಸಹ ಮಾಡಿ ಒಂದು ದಾಖಲೆಯನ್ನು ಮಾಡೋಣ ಅಂತ ನಾನು ನಟರಾಜ್ ಅವರಿಗೆ ಹೇಳ್ತಾ, ಮತ್ತು ತಮ್ಮೆಲ್ಲರಿಗೂ ಒಂದು ಪ್ರಾರ್ಥನೆ ಅಂತಂದ್ರೆ, ಇವತ್ತು ಬಂದಿದ್ದೀರಿ, ಎಲ್ಲರಿಗೂ ಮದುವೆ ಹಾಗೆ ಆಗುತ್ತೆ, ಇವತ್ತೇ ಆಗುತ್ತೆ ಅಂತಕ್ಕಂಥದ್ದಿಲ್ಲ. ಮರಳಿ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಆ ಪ್ರಯತ್ನದಲ್ಲಿ ನೀವು ಜಯಶಾಲಿ ಆಗಬಹುದು. ಇವತ್ತೆಲ್ಲ ನಿಮಗೆಲ್ಲ ಒಳ್ಳೇದಾಗುತ್ತೆ. ಒಂದು ಗಂಡಿ ಒಂದು ಹೆಣ್ಣು ಇದ್ದೇ ಇರುತ್ತೆ, ಒಂದು ಹೆಣ್ಣಿ ಒಂದು ಗಂಡು ಇದ್ದೇ ಇರುತ್ತೆ. ಅದರ ತಲಾಶ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ನಮಗೆ ಇರಬೇಕಷ್ಟೇ ಹೊರತಾಗಿ ಬೇರೆ ಏನೂ ಇಲ್ಲ. ಮೊನ್ನೆ ಒಂದು ಇಲ್ಲಿ ಗುಂಡಪ್ಪ ಶೆಟ್ಟರು ನೋಡಿದ್ರೆ 64 ವರ್ಷ ಮನುಷ್ಯನಿಗೆ 50 ವರ್ಷ ಒಂದು ಎಮ್ಮಿಗೆ, ಅವರಿಗೆ ಇಬ್ಬರು ಮಗುಳಿ, ಅವರಿಗೆ ಗಂಡ ಇಲ್ಲ, ಅವರಿಗೆ ಹೆಂಡತಿ ಇಲ್ಲ. ಬಹಳ ಅದ್ದೂರಿಯ ಮದುವೆ ಮಾಡಿದ್ದಾರೆ. ನನ್ನ ಮದುವೆ ಹೋಗಿದ್ದೆ, ತುಂಬಾ ಚೆನ್ನಾಗಿ ಮಾಡಿದ್ರು ಮದುವೆನ. ಎಷ್ಟು ಜನ, ಒಂದು ಸುಮಾರು ಒಂದು 600 ಜನ ಬಂದಿದ್ರು ಒಂದು ಮದುವೆ ನೋಡೋರಿಗೆ. ಅಷ್ಟು ಸುಖವಾಗಿದ್ದಾರೆ ಅವರು. ಆ ರೀತಿ ನಾವು ಹೊಸ ಹೊಸದಾಗಿ ಯೋಚನೆ ಮಾಡೋಣ. ಮುಂದಿನ ದಿನಗಳಲ್ಲಿ